ಏನು ರಾಯರ್ ಕುದುರೆ ಈ ಕಡೆ ಸವಾರಿಗೆ ಬಂದಿದೆ? ಅದು ಭಾಮಿನಿ, ಸ್ವಲ್ಪ ಕಾಫಿ ಸಿಗ್ಬೋದಾ? ಹಬ್ಬದ ಬಿಸಿಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀವಿ. ನಿಮ್ಗೆ ಇವಾಗ ಕಾಫಿ ಮುಖ್ಯನಾ? ಹಬ್ಬಕ್ಕೆ ಅಂತ ಎಲ್ಲರಿಗೂ ಬಟ್ಟೆ ತಂದಿದ್ದೀನಿ. ಯಾರು ಬೇಡ ಅಂದೆ ತಗೊಳ್ಬೇಕು. ಕೊಡಮ್ಮ. ಥ್ಯಾಂಕ್ ಯು. ರಚನಾ ಅವಳಾಗವಳೆ ಅಪಾಯನ ಮೈ ಮೇಲಕ್ಕೆ ಎಳ್ಕೊತಿದ್ದಾಳೆ. ಆ ದೇವಿ ಎಂಥವಳು ಅಂತ ಅವಳಿಗೆ ಗೊತ್ತಿಲ್ಲ. ಹೇಳೋಣ ಅಂದ್ರೆ ಮಾಧುರಿ ಸಾವು ಬಂದು ನನ್ನನ್ನು ತಡೀತಾ ಇದೆ. ಏನ್ ಮಾಡ್ಲಿ? ಅಕ್ಕ, ಇವತ್ ಗಣೇಶ ಹಬ್ಬ ಅಲ್ವಾ? ಬೇಗ ರೆಡಿಯಾಗಿ ಬನ್ನಿ, ಪೂಜೆ ಮಾಡೋಣ. ನಿನಗೆ ನಿನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ಗಣೇಶ ಹಬ್ಬದೊಳಗೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು. ಅಕ್ಕ, ಹಬ್ಬ ನೀವ್ ಮಾಡ್ಕೊಳ್ಳಿ ಆರ್ತಿ, ನನ್ಗೆ ಯಾಕೋ ಮನ್ಸು ಸರಿ ಇಲ್ಲ. ಏನಾಗಿದೆ ನಿಮ್ ಮನ್ಸಿಗೆ? ಹೀಗೆ ಇನ್ನು ಎಷ್ಟು ಕಾಲ ಕೂತಿರ್ತೀರಾ? ನಿಮ್ಮನ್ ಯಾವ್ದೋ ಸಮಸ್ಯೆ ಹೆದರಿಸ್ತಿದೆ, ಕಾಡ್ತಿದೆ ಅಂತ ನನಗ್ ಗೊತ್ತು. ನಾನದ್ರ ಬಗ್ಗೆ ಏನೂ ಕೇಳಲ್ಲ. ಆದ್ರೆ ಒಂದ್ ಮಾತು ಅಕ್ಕ, ನಾವ್ ಈ ಭೂಮಿ ಮೇಲೆ 100 ವರ್ಷನೋ 1000 ವರ್ಷನೋ ಬದುಕಲ್ಲ. ಭಗವಂತ ಕೊಟ್ಟಿರೋಷ್ಟೇ ಆಯಸ್ಸು. ಹಾಗಿರುವಾಗ ಯಾರಿಗೋ ಹೆದರ್ಕೊಂಡು ಇರೋಷ್ಟು ದಿನ ಯಾಕೆ ನರಕ ಮಾಡ್ಕೊಳ್ತಿದ್ದೀರಾ ಅಕ್ಕ? ಹೋರಾಡೋಣ ಅಂದ್ರೆ ಏನು? ನಮ್ ಪ್ರಾಣ ಹೋಗುತ್ತೆ ಅಷ್ಟೇ ತಾನೆ? ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳು ಎಲ್ಲದನ್ನು ನೋಡಿದೀವಕ್ಕ. ಇನ್ನು ಹೊಸದಾಗಿ ಗಳಿಸಕ್ಕಾಗ್ಲಿ ಕಳ್ಕೊಳಕ್ಕಾಗ್ಲಿ ಏನಿದೆ ಹೇಳಿ? ಧೈರ್ಯವಾಗಿರಿ ಅಕ್ಕ, ನಾವೆಲ್ರೂ ನಿಮ್ ಜೊತೆಗಿದ್ದೀವಿ. ಅದೇನಾದ್ರೂ ಬರ್ಲಿ, ಎದುರಿಸೋಣ. ನೀವು ಬಂದು ಆ ವಿನಾಯಕನ ಹತ್ರ ಬೇಡ್ಕೊಳ್ಳಿ. ನಿಮ್ ಎಲ್ಲಾ ಕಷ್ಟನೂ ಒಂದ್ ದೂರ ಮಾಡೇ ಮಾಡ್ತಾನೆ. ಪ್ರತಿ ವರ್ಷ ನೀವೇ ನಿಮ್ ಕೈಯಾರ ಗಣೇಶನ್ಗೆ ನೈವೇದ್ಯ ತಯಾರು ಮಾಡ್ತಿದ್ರಿ. ಈ ವರ್ಷ ಅದೇ ಸಂಪ್ರದಾಯ ಮುಂದುವರಿಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ, ನಾನು ಬಲವಂತ ಮಾಡಲ್ಲ. ಆರ್ತಿ, ಗಣೇಶನ್ ನೈವೇದ್ಯನ ನಾನೇ ತಯಾರು ಮಾಡ್ತೀನಿ. ಸರಿ ಅಕ್ಕ, ಬೇಗ ರೆಡಿಯಾಗಿ ಬನ್ನಿ. ಕಪ್ಪು, ಅವ್ರು ಕೇಳ್ತಾ ಇರೋ ಬಂಗಾರದ ಗಣೇಶನ್ ವಿಗ್ರಹ ನನ್ನ ಹತ್ರ ಇಲ್ಲ ಕಣೋ. ಏನಾಯ್ತಣ್ಣ? ಕಳ್ದೋಗಿದೆ. ಕಳೆದೋಯ್ತಾ? ಖರ್ಚಿಗಿಲ್ಲ ಅಂತ ಮಾರ್ಕೊಂಡು ತಿನ್ಬಿಟ್ಯಾ? ಅದ್ರ ಬಗ್ಗೆ ನನ್ಗೆ ನೆನಪು ಇಲ್ಲ ಕಣೋ ಕಪ್ಪು. ನಾನೇ ಏನಾದ್ರೂ ಖರ್ಚಿಗೆ ಅಂತ ಮಾರ್ಕೊಂಡ ಅಥವಾ ಎಲ್ಲಾದ್ರೂ ಮಿಸ್ ಆಗಿ ಎತ್ತಿಟ್ಟಿದ್ದೀನ, ನನಗೇನು ನೆನಪಿಲ್ಲ. ಒಟ್ನಲ್ಲಿ ಅದು ನನ್ನ ಹತ್ರ ಇಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೋ ಕಪ್ಪು. ಪ್ಲೀಸ್ ಏನಾದ್ರೂ ಐಡಿಯಾ ಕೊಡು. ನಾನು ಕೊಡ್ತೀನಿ. ಇದನ್ ತಗೋ, ಅವನು ಕೊಡು. ದೇವಿ, ನನ್ನ ರೂಮಲ್ಲಿ ಮಿಸ್ ಆಗಿದ್ದ ವಿಗ್ರಹ ನಿನ್ನ ಹತ್ರ ಹೇಗ್ ಬಂತು? ಗಣೇಶಂಗ್ ನಿನ್ ಮೇಲೆ ಬೇಜಾರಂತೆ, ಅದಕ್ಕೆ ನನ್ನ ಹತ್ರ ಬಂದ. ಕೇಳದ್ ನೋಡು. ಇದು ನಕಲಿ ಚಿನ್ನದ ಗಣೇಶ. ಸದ್ಯಕ್ಕೆ ನಿನ್ನ ತಗೊಂಡೋಗ ಅವನು ಕೊಡು. ಮೊದಲೇ ಸಂಜೀವನು ರಚನಾನು ಫ್ರಂಟ್ ಫೂಟಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಗಣೇಶ ಏನಾದ್ರೂ ಮಿಸ್ಸಿಂಗ್ ಅಂತ ಗೊತ್ತಾದ್ರೆ ಮುಗೀತು ನಿಮ್ ಕತೆ. ಕರೆಕ್ಟ್. ಕೊಡಿ.
ಏ ದೇವಿ, ಇದು ಎಕ್ಸಾಕ್ಟ್ ಆಗಿ ನನ್ನ ಹತ್ರ ಇತ್ತಲ್ವಾ, ಅದೇ ರೀತಿ ಇದೆ. ದಟ್ ಮೀನ್ಸ್ ನನ್ನ ಹತ್ರ ವಿಗ್ರಹ ಇಲ್ಲ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ವಾಟ್ ಡು ಯು ಮೀನ್? ಎಕ್ಸಾಕ್ಟ್ ಆಗಿ ಸೇಮ್ ಕಾಪಿ ತಂದಿದೆಯಲ್ಲ, ಅದಕ್ಕೆ ಕೇಳಿದೆ. ನಂಗೆ ನಮ್ಮ ಮನೆ ಗಣೇಶ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅದೇ ತರದೊಂದು ಆರ್ಟಿಫಿಷಿಯಲ್ ಗಣೇಶನ ರೆಡಿ ಮಾಡಿಸಿದ್ದೆ. ಆಗ್ಲೇ ಅವ್ರು ಗಣೇಶನ್ ಕೇಳಿದ್ರಲ್ಲ, ಆಗ ನಿನ್ ಮುಖದಲ್ಲಿ ಗಾಬರಿ ಕಾಣಿಸ್ತು. ಅದಕ್ಕೆ ಮೇ ಬಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಇದನ್ನ ತಗೊಂಬಂದೆ. ಮನುಷ್ಯರನ್ನ ತುಂಬಾ ಶಾರ್ಪ್ ಆಗಿ ಅಬ್ಸರ್ವ್ ಮಾಡ್ತಿದ್ಯಾ ದೇವಿ ನೀನು. ಹೇಗೋ ಸೇವ್ ಮಾಡ್ಬಿಟ್ಟೆ ದೇವಿ ನೀನು. ಥ್ಯಾಂಕ್ ಯು ಸೋ ಮಚ್. ಏನ್ರಪ್ಪ? ನಮ್ಮಿಬ್ಬರನ್ನ ಬಿಟ್ಟು ನೀವೇ ಏನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ಏನು ಮೀಟಿಂಗ್ ಇಲ್ಲ, ಸುಮ್ಮನೆ ಹಂಗೆ ಮಾತಾಡ್ತಿದೀವಿ ಅಷ್ಟೇ. ಎಲ್ಲರೂ ಬೇಗ ರೆಡಿಯಾಗಿ ಬನ್ನಿ. ಆ ರಚನನ ಗೋಳಿಕೊಳ್ಳೋಣ. ರೂಲ್ಸ್ನ ನಾವು ಸೆಟ್ ಮಾಡೋಣ. ಸ್ವರ್ಣ ಗೌರಿ ವ್ರತ ಅಂದ್ರೆ ಗಂಡ ಹೆಂಡತಿ ಆಯುಷು ಆರೋಗ್ಯ ವೃದ್ಧಿಯಾಗ್ಲಿ ಅಂತ ಮಾಡೋ ವ್ರತ. ಸಂಸಾರ 100 ಕಾಲ ಸುಖವಾಗಿರ್ಲಿ ಅಂತ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ವ್ರತನೇ ಆಯುಧ ಮಾಡ್ಕೊಂಡು ಅವರಿಬ್ರಿಗೂ ತಂದಿಟ್ಬಿಡೋಣ. ಒಬ್ರ ಮೇಲೆ ಒಬ್ರು ಮುನಿಸ್ಕೋಬೇಕು. ಮುಖ ನೋಡ್ದೆ ದೂರ ದೂರ ಆಗ್ಬೇಕು. ಪ್ರತಿ ವರ್ಷ ಗಣೇಶ ಹಬ್ಬ ಬಂತು ಅಂದ್ರೆ ಅದು ಅವ್ರ ಪಾಲ್ಗೆ ಕಪ್ಪು ದಿನ ಆಗ್ಬೇಕು. ಆಗತ್ತೆ, ಮಾಡೋಣ. ಅಕ್ಕ, ಇಷ್ಟು ಗಿಡಕ್ಕೆ ಸಾಕಲ್ವಾ? ಏಯ್, ಕಾಣಿಸಲ್ವೇನೋ ಕಪ್ಪಿ? ಬೇಕು ಬೇಕು ಅಂತ ಡಿಕ್ಕಿ ಹೊಡಿತೀಯಾ? ಏಯ್, ಸರಿಯಾಗಿ ಮಾತಾಡೋ. ಅದ್ಯಾಕ್ ಹಂಗೆ ಬ್ಳ ಅಂತಿದ್ಯಾ? ಬಾಯಲ್ಲೇನೋ ಕಡ್ಬಿಟ್ಕೊಂಡಿದ್ಯಾ? ಕಡಬಲ್ಲ, ಬಾಳೆಹಣ್ಣು. ಕಪ್ಪಿಗಳಿಗೆ ಬಾಳೆಹಣ್ಣು ತಾನೆ ಫೇವ್ರೇಟ್. ಏಯ್, ಕಪ್ಪಿ ಗಿಪ್ಪಿ ಅಂದ್ರೆ ಅಂದ್ರೆ ಏನೋ ಮಾಡ್ತೀಯಾ? ನೀನೇ ಬಂದು ಡಿಕ್ಕಿ ಹೊಡೆದಿದ್ದು ಅಲ್ದೆ ನನ್ಗೆ ಆವಾಜ್ ಹಾಕ್ತೀಯಾ? ಹೀಗೆ ಮಾಡಿದ್ರೆ ಮುಖಕ್ಕೆ ಮಾಂಜ ಹಾಕ್ಬಿಡ್ತೀನಿ. ಏಯ್, ಏನ್ ಓವರಾಗಿ ಮಾತಾಡ್ತಿದ್ಯಾ? ಶಿವ ಅಂತ ಬಾಳೆಹಣ್ಣು ತಿನ್ಕೊಂಡ್ ಬರ್ತಿದ್ರೆ ಕಣ್ ಕಾಣದೆ ಡಿಕ್ಕಿ ಹೊಡೆದಿರೋದ್ ನೀನು. ಕಣ್ ಕಾಣಿಸ್ತಾ ಇರೋದು ನಿನಗೆ ಕಣೋ. ಸರಿ ಮಾಯ್, ನಿನಗ್ ಕಾಣುತ್ತೆ ತಾನೆ, ನೋಡ್ಕೊಂಡ್ ಬರ್ಬೇಕಿತ್ತು. ಸಡನ್ ಆಗಿ ನೀನೇನು ಕಡ್ಡ ಬಂದೆ? ಈ ಡರ್ಟಿ ಟ್ರಿಕ್ಸ್ ಎಲ್ಲ ನನ್ ಹತ್ರ ಬೇಡ ಪುಟ್ಟ. ನಾನ್ ನೋಡೋದಿಕ್ಕಷ್ಟೇ ಕ್ಯೂಟು. ರಾಂಗ್ ಆದ್ರೆ ಏಟೆ. ಏನ್ ಹುಡುಗಿರೋ ಇವ್ರೆಲ್ಲ, ಯಾವಾಗ ನೋಡಿದ್ರು ಹುಡುಗರ್ದೇ ತಪ್ಪು ಅಂತಿರ್ತಾರೆ. ಇವ್ ಕಟ್ಕೊಳ್ಳೋನ್ ಗತಿ ನಮ್ಗ್ಯಾಕ್ ಬೇಕವೆಲ್ಲ? ಚೆನ್ನಾಗಿರ್ಲಿ. ಏನು ರಾಯರ್ ಕುದುರೆ ಈ ಕಡೆ ಸವಾರಿಗೆ ಬಂದಿದೆ? ಅದು ಭಾಮಿನಿ, ಸ್ವಲ್ಪ ಕಾಫಿ ಸಿಗ್ಬೋದಾ? ಹಬ್ಬದ ಬ್ಯುಸಿಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀವಿ. ನಿಮ್ಗೆ ಇವಾಗ ಕಾಫಿ ಮುಖ್ಯನಾ? ಪರವಾಗಿಲ್ಲ ರಚನಾ, ನೀನು ಮಡಿಲಿದ್ಯಾ, ನೈವೇದ್ಯಕ್ಕೆ ತಯಾರಿ ಮಾಡ್ತಾ ಇದೀಯಾ. ಬೇಡಮ್ಮ, ನಾನು ಆಮೇಲೆ ಕುಡಿತೀನಿ. ರಚನಾ, ಇಟ್ಸ್ ಓಕೆ, ಕಾಫಿ ನಾನೇ ಮಾಡ್ಕೊಡ್ತೀನಿ. ಅಕ್ಕ, ಏನ್ ಮಾಡ್ಕೊಂಡ್ರಿ? ಅಯ್ಯೋ,
ತುಂಬಾ ಸಮಯದ ನಂತರ ಅದಕ್ಕೆ ಹೀಗೆ ನಗ್ನಗ್ತಾ ಇರೋದಲ್ವಾ ಆರ್ತಿ? ಅವ್ರು ಹೀಗೆ ನಗ್ನಗ್ತಾ ಇದ್ರೇನೆ ಮನೆಗೊಂಥರ ಚಂದ. ಮತ್ತೆ ಫೋನ್ ಬಂತು, ಅವ್ರ ನಗು ಮಾಯ ಮಾಡೋದಕ್ಕೆ. ಹಲೋ. ಹೆಲೋ ವಜ್ರೇಶ್ವರಿ, ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ ನಾನು ನಿನಗೆ ಕೊಟ್ಟಿರೋ ಟೈಮ್ ಮುಗೀತಾ ಇದೆ. ಸಂಜೆ ಮುಗ್ದು ಅರ್ಧ ಚಂದ್ರ ಕಾಣಷ್ಟೊಳಗಡೆ ನೀನ್ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ, ಮೊದ್ಲು ನೀನು ಮಾಧುರಿನ ಸಾಯಿಸಿದ ವಿಡಿಯೋನ ರಚನಾ ನೋಡ್ತಾಳೆ, ಆಮೇಲೆ ನಿಲ್ಸಿ ಸಾಕು. ಫೋನಲ್ಲಿ ಮಾತಾಡುವಾಗೆಲ್ಲ ಅದೇ ತೌಡನ್ನ ಎಷ್ಟೆಲ್ಲ ತರ್ತೀಯ? ನಿಮ್ ಕೈಲಿ ಏನ್ ಮಾಡ್ಕೊಳಕಾಗುತ್ತೋ ಮಾಡ್ಕೋ. ನಿನ್ ಬೆದರಿಕೆಗೆ ಇನ್ಮೇಲೆ ಈ ವಜ್ರೇಶ್ವರಿ ಜಗ್ಗಲ್ಲ ಬಗ್ಗಲ್ಲ. ಇಡು ಫೋನ್ನ. ಅದಕ್ಕೆ ಈಗ ನಮ್ಮತ್ತಿಗೆ ವಜ್ರೇಶ್ವರಿ ಕಾಣ್ತಾ ಇದ್ದಾರೆ. ಇಷ್ಟು ದಿನ ಫೋನ್ ನೋಡ್ಕೊಂಡು ನೀವ್ ಹೆದರ್ಕೊಳ್ತಿದ್ರಿ, ಈಗ ನೋಡಿ ಫೋನೇ ನಿಮ್ಮನ್ನ ನೋಡಿ ಹೆದರ್ಕೊಳ್ಳೋ ತರ ಇದೆ. ಈ ದಿಢೀರ್ ಬದಲಾವಣೆಗೆ ಕಾರಣ ಏನತ್ಗೆ? ಎಲ್ರ ಕಷ್ಟನೂ ದೂರ ಮಾಡೋ ವಿಘ್ನೇಶ್ವರ ಇಷ್ಟರಲ್ಲೇ ನನ್ನ ಕಷ್ಟನೂ ದೂರ ಮಾಡ್ತಾನೆ ಅನ್ನೋ ನಂಬಿಕೆ ತೇಜ. ಬನ್ನಿ ಎಲ್ಲರೂ ಸೇರ್ಕೊಂಡು ಪೂಜೆಗೆ ಸಿದ್ಧತೆ ಮಾಡೋಣ.